ಬಾಲಿವುಡ್ನಲ್ಲಿ ರೆಡಿಯಾಗಿರುವ ಫೈಂಡಿಂಗ್ ಫ್ಯಾನಿ ಸಿನಿಮಾ ಇದೀಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ಕಾರಣವಾಗಿರೋದು ಚಿತ್ರದ ಮೇಕಿಂಗ್ನಲ್ಲಿ ಹೊರಬಿದ್ದಿರುವ ಡೈಲಾಗ್. ಅರ್ಜುನ್ ಕಪೂರ್ ಮತ್ತು ದೀಪಿಕಾ ಪಡುಕೋಣೆ ಅಭಿನಯಿಸಿರುವ ಈ ಚಿತ್ರದ ದೃಶ್ಯವೊಂದರಲ್ಲಿ ಕಾರು ಕೆಟ್ಟು ನಿಲ್ಲುತ್ತೆ. ಈ ವೇಳೆ ಅರ್ಜುನ್ ಕಪೂರ್ ಬ್ಲಡಿ ಮೆಂಟಲ್ ಸ್ಟೇಟ್ ಅಂತ ಹೇಳ್ತಾರೆ. ಈ ವೇಳೆ ಕಾರು ಕರ್ನಾಟಕದಲ್ಲಿ ನಿಂತಿರುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ದೃಶ್ಯದಲ್ಲಿ ಕನ್ನಡದಲ್ಲಿ ಬರೆದಿರುವಂತಹ ಚಾಮುಂಡಿನಗರ ಬಸ್ ನಿಲ್ದಾಣ ಅನ್ನುವ ಬೋರ್ಡ್ ಕೂಡ ಇರುತ್ತೆ. ಕರ್ನಾಟಕಕ್ಕೆ ಬಂದು ಬ್ಲಡಿ ಮೆಂಟಲ್ ಸ್ಟೇಟ್ ಅಂತ ಕಾಂಟ್ರವರ್ಸಿ ಡೈಲಾಗ್ ಹೊಡೆದಿರೋದು ಗೊತ್ತಾಗುತ್ತೆ. ಕರ್ನಾಟಕದ ಬಗ್ಗೆ ಈ ಡೈಲಾಗ್ ಹೇಳಿರೋದು ಇನ್ನಷ್ಟು ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಕನ್ನಡ ಪರ ಹೋರಾಟಗಾರರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರಾಗಿದ್ದ ವಾಟಾಳ್ ನಾಗರಾಜ್ ಹಾಗೂ ನಿರ್ಮಾಪಕರಾಗಿದ್ದ ಸಾರಾ ಗೋವಿಂದ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಬನ್ನಿ ಏನು ಹೇಳ್ತಿದ್ದಾರೆ ನೋಡೋಣ. ಮಾಡ್ತಾ ಇದ್ದೀವೋ, ಎಷ್ಟು ಖಂಡಿಸ್ತಾ ಇದ್ದೀವೋ ಅದೇ ರೀತಿ ದೀಪಿಕಾ ಪಡುಕೋಣೆನೂ ಕೂಡ ಇಡೀ ಕರ್ನಾಟಕದ ಜನ ನಾವು ಬಹಿಷ್ಕಾರ ಆಗ್ತೀವಿ. ಮುಲಾಜೆ ಇಲ್ಲ, ಆಕೆ ಹೇಳಬೇಕಾಗಿತ್ತು. ಇದು ಒಂದಲ್ಲ ಒಂದು ರೀತಿ ಕರ್ನಾಟಕದ ಮೇಲೆ ಒಂದಲ್ಲ ಒಂದು ರೀತಿಯ ಇಂಥ ಅವಹೇಳನಕಾರಿ ಕೆಲಸಗಳು ನಡೀತಾನೆ ಇದೆ. ಆದರೆ ಕರ್ನಾಟಕದ ಜನ ಯಾವತ್ತೂ ಅದಕ್ಕೆ ನಾವು ಆ ರೀತಿ ಚಿತ್ರಗಳನ್ನು ಮಾಡಿಲ್ಲ. ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೆನ್ಸಾರ್ ಮಂಡಳಿ ಕರ್ನಾಟಕದಲ್ಲಿ ಇದೆ, ತಮಿಳುನಾಡಲ್ಲಿದೆ, ಬಾಂಬೆಲಿದೆ. ಸೆನ್ಸಾರ್ ಮಂಡಳಿ ಏನು ಮಾಡ್ತಾ ಇದೆ? ಸೆನ್ಸಾರ್ ಮಂಡಳಿ ಒಂದು ರಾಜ್ಯಕ್ಕೆ ಅವಮಾನ ಆಗೋದಾದರೆ ಅವರು ಕತ್ತರಿ ಹಾಕಬೇಕಾಗಿತ್ತು. ಇದು ರಾಜ್ಯಕ್ಕೆ ವೈಮನಸ್ಸು ಸುಂಟು ಮಾಡುತ್ತೆ. ಆದ್ದರಿಂದ ಇದನ್ನು ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಯ ಸೆನ್ಸಾರ್ನಲ್ಲಿರುವಂಥ ಮೆಂಬರ್ಸ್ಗಳು ವಾದ ಮಾಡಬೇಕಾಗಿತ್ತು. ಅವ್ರಿಗೆ ಮಾತಾಡೋ ಅಷ್ಟು ಶಕ್ತಿನ ಅವ್ರು ಏನು ತಿಳ್ಕೊಂಡೇ ಇಲ್ಲ. ಇದಕ್ಕೆ ಸೆನ್ಸಾರ್ ಮಂಡಳಿ ನಾನು ಇವತ್ತು ನೇರವಾಗಿ ಇದಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಸೆನ್ಸಾರ್ ಮಂಡಳಿ ಹೊರಬೇಕಾಗುತ್ತೆ. ಈ ಕೂಡಲೇ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಭಾರತದಾದ್ಯಂತ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದ ಹೆಸರು ಬರಕೂಡದು. ಇದರ ಬಗ್ಗೆ ನಮ್ಮ ನಾಯಕರು ಹೇಳಿದಾಗೆ ಅವರು ಯಥಾವತ್ತಾಗಿ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೆ ಹೋದರೆ ಕೂಡಲೇ ನಾವಂತೂ ಹೋರಾಟಕ್ಕೆ ನಿಂತಿದ್ದೀವಿ. ಕೂಡಲೇ ರಾಜ್ಯ ಸರ್ಕಾರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಅದೇನೇ ಆಗಿರಲಿ, ಈ ರಾಜ್ಯಕ್ಕೆ ಅವಮಾನ ಆಗೋದಾದರೆ, ಈ ನಾಡಿಗೆ ಅವಮಾನ ಆಗೋದಾದರೆ ನಾವಂತೂ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣದಲ್ಲೂ ಯಥಾವತ್ತಾಗಿ ಆ ಚಿತ್ರ ಬಿಡುಗಡೆಗೆ ನಾವು ಅವಕಾಶ ಕೊಡೋದಿಲ್ಲ. ಇದು ಸಿದ್ಧ 12ನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ನನಗೆ ಮಾಹಿತಿ ಬಂದಿದೆ. ನಾನು ಈಗಾಗಲೇ ಸಂಪರ್ಕ ಮಾಡಿದಾಗ ಯಾರೂ ಕೂಡ ಆ ಚಿತ್ರ ಹಂಚಿಕೆಯನ್ನು ಕರ್ನಾಟಕಕ್ಕೆ ತಗೊಂಡಿಲ್ಲ. ಅವರೇ ನೇರವಾಗಿ ಬಾಂಬೆಯಿಂದ ನೇರವಾಗಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿಕೊಳ್ಳಿ, ಚಿತ್ರಮಂದಿರದ ಮಾಲೀಕರು ನಮ್ಮವರು. ನಾನು ಚಿತ್ರಮಂದಿರ ಮಾಲೀಕರನ್ನ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಈ ನಾಡಿಗೆ ಅನ್ಯಾಯವಾಗ್ತಾ ಇದೆ, ಈ ಭಾಷೆಗೆ, ಈ ನೆಲಕ್ಕೆ ಅನ್ಯಾಯವಾದಾಗ ನೀವು ಕಣ್ಮುಚ್ಚು ಕೂತ್ಕೊಂಡು ಆ ಚಿತ್ರ ಬಿಡುಗಡೆ ಮಾಡೋದಕ್ಕೆ ದಯಮಾಡಿ ಪ್ರಯತ್ನ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೂ ಆ ಕಾಳಜಿ ಇರಬೇಕು. ಕನ್ನಡದ ಕಾಳಜಿ ನಿಮಗೂ ಇರಬೇಕು, ಕರ್ನಾಟಕದ ಕಾಳಜಿ ನಿಮಗೂ ಇರಬೇಕು. ಕೇವಲ ಹಣ ಮಾಡೋದೇ ಮುಖ್ಯ ಅಲ್ಲ. ಖಂಡಿತವಾಗಿ ನಮ್ಮ ಪ್ರದೇಶಿಕರು ನಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಈ ಕೂಡಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಬಂಧಪಟ್ಟವ್ರಿಗೆ ಅವರು ತಿಳಿಸ್ಬೇಕು. ಏನಾದರೂ ಬಿಡುಗಡೆ ಆದರೆ ನಾಳೆ ಆಗುವಂಥ ಅನಾಹುತಕ್ಕೆ ನೀವೇ ಕಾರಣರಾಗ್ತೀರಾ ಅಂತ ಹೇಳ್ಬಿಟ್ಟು ಅವರಿಗೆ ಈ ಮಾಹಿತಿಯನ್ನು ಅವ್ರು ಕೊಡಬೇಕು ಅಂತ ಹೇಳಿ ಇವತ್ತು ಯಾವುದೇ ಕಾರಣದಲ್ಲೂ ನಾವು ಈ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ. ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಗಳನ್ನು ನಾನು ಭೇಟಿ ಮಾಡ್ತಾ ಇದ್ದೀವಿ, ಇಲಾಖೆಗಳಿಗೆ ಹೇಳ್ತಾ ಇದ್ದೀವಿ. ಅವರು ಕೂಡ ವೀಕ್ಷಣೆ ಮಾಡಿದ ನಂತರವೇ ಅದು ಏನು ಮುಂದಿನ ಕ್ರಮವನ್ನು ತಗೋಬೇಕು ಅದಕ್ಕೆ ಅವರು ನಾವು ಹೇಳೋಂಥ ಒಂದು ತೀರ್ಮಾನಕ್ಕೆ ಅವರು ಬದ್ಧರಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ